ಜೈ ಭಾರತ್, ವಂದೇ ಮಾತರಂ. ಈ ನಾಗಸಾಧುಗಳು ಹಾಗೂ ಅಘೋರಿಗಳು ನೋಡಲು ಒಂದೇ ರೀತಿದ್ದಾರೆ, ಆದರೆ ಇವರಿಬ್ಬರು ಒಂದೇ ಅಲ್ಲ, ಬೇರೆ ಬೇರೆ. ಈ ನಾಗಸಾಧುಗಳ ಆಚಾರ ವಿಚಾರ ಬೇರೆ ಇದೆ ಹಾಗೂ ಅಘೋರಿಗಳ ಆಚಾರ ವಿಚಾರ ಕೂಡ ಬೇರೆನೆ. ಈ ಕುಂಭಮೇಳದಲ್ಲಿ ಹೆಚ್ಚಾಗಿ ಕಾಣಸಿಗುವುದು ಈ ನಾಗಸಾಧುಗಳು. ಇನ್ನು ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಹೆಚ್ಚಾಗಿ ಕಾಣಸಿಗುವುದು ಈ ಅಘೋರಿಗಳು. ಇವರು ಸಾಮಾನ್ಯವಾಗಿ ನೋಡಲು ಒಂದೇ ರೀತಿ ಇದ್ರೂ ಕೂಡ ಇವರಿಬ್ಬರ ನಡುವೆ ಇರುವಂತಹ ವ್ಯತ್ಯಾಸವೇನು, ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ. ಈ ನಾಗಸಾಧುಗಳು ಹಾಗೂ ಅಘೋರಿಗಳು 12ರಿಂದ 15 ವರ್ಷಗಳ ಕಾಲ ಕಠಿಣವಾದ ತಪಸ್ಸು ಮಾಡುತ್ತಾರೆ. ತಮ್ಮ ಈ ಜೀವನವನ್ನೇ ಶಿವನಿಗೆ ಅರ್ಪಿಸುತ್ತಾರೆ. ಇನ್ನು ಅಘೋರಿಗಳು ಕೂಡ 12ರಿಂದ 15 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡುತ್ತಾರೆ. ಇನ್ನು ಅವರು ಎಲ್ಲಿ ತಪಸ್ಸು ಮಾಡ್ತಾರೆಂದರೆ ಸ್ಮಶಾನದಲ್ಲಿ. ಅವರ ಜೀವನವು ಹೆಚ್ಚಾಗಿ ಕಳೆಯುವುದು ಅದೇ ಜಾಗದಲ್ಲಿ. ಈ ನಾಗಸಾಧುಗಳಿಗೆ ಗುರುಗಳಿದ್ದಾರೆ, ಅಥವಾ ಗುರುಗಳು ಇರುವುದು ಕಡ್ಡಾಯ ಅಂತಲೇ ಹೇಳಬಹುದು. ಹಿರಿಯರಾಗಿರುವ ಈ ನಾಗಸಾಧುಗಳು ಹಾಗೂ ಅನುಭವ ಇರುವ ಸಾಧುಗಳು ಗುರುವಾಗುತ್ತಾರೆ. ಈ ಆಚಾರ ವಿಚಾರದ ಬಗ್ಗೆ ತಿಳಿಸಿಕೊಡುತ್ತಾರೆ. ಆದರೆ ಅಘೋರಿಗಳಿಗೆ ಹಾಗಲ್ಲ, ಅವರಿಗೆ ಯಾವುದೇ ರೀತಿಯ ಯಾರು ಕೂಡ ಗುರುಗಳಿಲ್ಲ. ಇನ್ನು ನಾಗಸಾಧುಗಳಲ್ಲಿ ಹಾಗೂ ಅಘೋರಿಗಳಲ್ಲಿ ಕೂಡ ಪುರುಷರು ಹೇಗೋ ಇದ್ದಾರೆ, ಅದೇ ರೀತಿ ಮಹಿಳೆಯರು ಕೂಡ ಇದ್ದಾರೆ. ಇನ್ನು ಮಹಿಳೆ ನಾಗಸಾಧುಗಳ ಮೇಲೆ ಕೂಡ ವಿಡಿಯೋ ಮಾಡಿದ್ದೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಈ ನಾಗಸಾಧುಗಳು ಹೆಚ್ಚಿನವರು ಸಸ್ಯಾಹಾರಿಗಳು ಇದ್ದಾರೆ ಹಾಗೂ ಮಾಂಸಾಹಾರಿಗಳು ಇದ್ದಾರೆ. ಆದರೆ ಅಘೋರಿಗಳು ಹಾಗಲ್ಲ, ಅವರು ಸಂಪೂರ್ಣ ಮಾಂಸಾಹಾರಿ. ಈ ಅಘೋರಿ ಬಾಬಾಗಳು ಕೂಡ ಮಾನವನ ದೇಹವನ್ನೇ ಅವರೇ ಆಹಾರ, ಆ ಮಾಂಸಗಳನ್ನು ತಿಂದು ಜೀವಿಸುತ್ತಾರೆ. ಇನ್ನು ನಾಗಸಾಧುಗಳು ಹೆಚ್ಚಾಗಿ ಬಟ್ಟೆ ಹಾಕಲ್ಲ. ಇನ್ನು ಅವರ ಕುತ್ತಿಗೆಯಲ್ಲಿ ಈ ರುದ್ರಾಕ್ಷ ಮಾಲೆ ಅಥವಾ ಇನ್ನಿತರ ಮಾಲೆಗಳು ಇರುತ್ತವೆ. ಆದರೆ ಅಘೋರಿಗಳ ಹಾಗಲ್ಲ, ಅವರು ಮುಖ್ಯವಾದ ಭಾಗಗಳನ್ನು ಮುಚ್ಚಲು ಪ್ರಾಣಿಗಳ ಚರ್ಮವನ್ನು ಬಳಸುತ್ತಾರೆ ಅಥವಾ ಮಾನವನ ಎಲುಬುಗಳಿಂದ, ಅದರಿಂದ ಅವರು ತಮ್ಮ ಕೆಲವು ದೇಹಗಳನ್ನು ಮುಚ್ಚಿಕೊಳ್ಳುತ್ತಾರೆ. ಈ ನಾಗಸಾಧುಗಳು ಮಂತ್ರಗಳ ಮೂಲಕ ಈ ದೈವಿಕ ಶಕ್ತಿಯನ್ನು ಪಡೆಯುತ್ತಾರೆ. ಆದರೆ ಅಘೋರಿಗಳು ಹಾಗಲ್ಲ, ಅವರು ತಂತ್ರಗಳ ಮೂಲಕ ಅಂದರೆ ತಾಂತ್ರಿಕಗಳ ಮೂಲಕ ಅವರು ಶಕ್ತಿಯನ್ನು ಪಡೆಯುತ್ತಾರೆ. ಈ ನಾಗಸಾಧುಗಳು ಮಂತ್ರದಿಂದ ಸಿದ್ಧಿ ಪಡೆದುಕೊಂಡರೆ, ಈ ಅಘೋರಿಗಳು ತಂತ್ರದಿಂದ ಸಿದ್ಧಿ ಪಡೆದುಕೊಳ್ಳುತ್ತಾರೆ. ಈ ಅಘೋರಿಗಳು ಸ್ಮಶಾನದಲ್ಲೇ ಹೆಚ್ಚಾಗಿ ಕಾಲ ಕಳೆಯುವುದರಿಂದ ಅಲ್ಲಿಯೇ ಕೆಲವೊಂದು ತಂತ್ರಸಿದ್ಧಿಯ ಮೂಲಕ ಕೆಲವೊಂದು ಶಕ್ತಿಯನ್ನು ಪಡೆಯುತ್ತಾರೆ. ನಾಗಸಾಧುಗಳು ಅಥವಾ ಅಘೋರಿಗಳು ಆಗಬೇಕಾದರೆ ಕುಟುಂಬದಿಂದ ದೂರ ಆಗಲೇಬೇಕು. ಅವರು ಮತ್ತೆ ಅವರ ಜೊತೆ ಯಾವುದೇ ರೀತಿಯ ಸಂಪರ್ಕವನ್ನು ಹೊಂದುವಂತಿಲ್ಲ. ಹೀಗೆ ಅವರಿಬ್ಬರನ್ನು ನೋಡುವಾಗ ನಾವು ಒಂದೇ ಅಂತ ಭಾವಿಸುತ್ತೇವೆ, ಆದರೆ ತುಂಬ ವ್ಯತ್ಯಾಸಗಳಿವೆ.